ಯಾವ ರೀತಿಯಾದಂತ ನಾವಿನ್ನ ಹೆಚ್ಚಿನ ಮಟ್ಟದಲ್ಲಿ ಜನಕ್ಕೆ ರೀಚ್ ಆಗ್ಬೋದು, ಕಾರ್ಯಕ್ರಮ ಮುಗಿಸ್ತಕ್ಕಂಥದ್ರ ಬಗ್ಗೆ ಚರ್ಚೆ ಆಯ್ತು. ಪಕ್ಷದ ಸಂಘಟನೆ ದೃಷ್ಟಿಯಿಂದ ಏನಾದರೂ ಅಭಿಪ್ರಾಯ ಇಲ್ಲ, ಅದ್ರ ಈ ಪಕ್ಷದ ಸಂಘಟನೆ ಬಗ್ಗೆ ಜಾಸ್ತಿ ಮಾತಾಡಲ್ಲ. ಇದು ಓವರ್ ಆಲ್ ರಿವ್ಯೂ ನನ್ನ ಇಲಾಖೆ ಬಗ್ಗೆ ಜಾಸ್ತಿ ಇತ್ತು. ಸರ್, ಈ ರಿವ್ಯೂ ಇದನ್ನ ಓವರ್ ಆಗಿ ಸಚಿವರ ಮೌಲ್ಯಮಾಪನ ಅಂತಾನೆ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಈಗ ನೀವು ಹೆಂಗನ ವಿಶ್ಲೇಷಣೆ ಮಾಡ್ಬೋದು, ಬಂದ್ ಕೇಳಕ್ ಅಧಿಕಾರ ಇದೆ. ನಾವು ಹತ್ರ ಕುತ್ಕೊಂಡ ಮೇಲೆ 2 ವರ್ಷ ಏನ್ ಮಾಡಿವಿ ಅಂತ ಹೇಳಿದೀವಿ. ಅದ್ರ ಮೇಲೆ ಪಕ್ಷ ಏನ್ ತೀರ್ಮಾನ ಮಾಡ್ತಾರೆ, ಪಕ್ಷ ಬಿಟ್ಟಿರ್ತಾರೆ. ಸರ್, ಆಮೇಲೆ ಇದು ಸಿಗಂದೂರು ಇದಕ್ಕೆ ಸಿಎಂ ಅವರಿಗೆ ಆಹ್ವಾನ ಕೊಟ್ಟಿಲ್ಲ ಅಂತ ತಡವಾಗಿ ಕೊಟ್ಟರು ಅಂತ ಸಿಎಂ ಅವರು ದಯವಾಗಿದೆ. ಅದಕ್ಕೆ ಬಿಜೆಪಿಯವರು ಕೂಡ ಬಹಳಷ್ಟು ಅಸಮಾಧಾನ ವ್ಯಕ್ತಪಡ್ತಾ ಇದ್ದಾರೆ. ಕುಂಟು ನೆಪ ಹೇಳ್ಕೊಂಡು ಸಿಎಂ ಸಿದ್ದರಾಮಯ್ಯ ಅವರು ಹೋಗ್ಲಿಲ್ಲ ಅಂತ ಹೇಳ್ತಿದ್ದಾರೆ. ಇದು ಬಿಡ್ರಿ, ಪ್ರೆಸಿಡೆಂಟ್ಗೆ ಪ್ರೋಟೋಕಾಲ್ ಇಟ್ಟಂಗಿಲ್ಲ ಅವರು. ಪ್ರೆಸಿಡೆಂಟಿಗೆ ಪ್ರೋಟೋಕಾಲ್ ಇಟ್ಟಂಗಿಲ್ಲ. ಈಗ ಮೊನ್ನೆ ಸುಮ್ಮನೆ ಉದಾಹರಣೆಗೆ ಹೇಳ್ತಕ್ಕಂಥದ್ದು ನಾವ್ ಹೇಳಿದ ತಕ್ಷಣ ನೀವೆಲ್ಲರೂ ಅವ್ರ ವಿರುದ್ಧ ಹೇಳ್ತೀವಿ ಅಂತ ಯಾವ ಪ್ರೋಟೋಕಾಲ್ ಎಲ್ಲಿದೆ ಅವ್ರದ್ದು? ಈಗ ಮುಖ್ಯಮಂತ್ರಿ ಅವರು ಆ ರೀತಿ ಹೇಳಿದ್ಮೇಲೆ ನಾನು ಅದನ್ನ ಹೆಂಗ್ ಕೌಂಟರ್ ಕೊಡ್ಲಿ? ಇಲ್ಲ ಅಂತ ಹೇಳಕ್ ಬರುತ್ತಾ? ಮುಖ್ಯಮಂತ್ರಿ ಹೇಳಿದ್ರೆ ಸ್ಪಷ್ಟೀಕರಣ ಮುಖ್ಯಮಂತ್ರಿ ಕೊಡ್ತಾನೆ ಇದ್ದಾರೆ. ಬಿಜೆಪಿ ಅವರು ಇದಕ್ಕೂ ಏನಾಗಿದೆ ಅಂತಂದ್ರೆ ಎಲ್ಲದಕ್ಕೂ ಒಂದು ನ್ಯೂಸ್ ಮಾಡಬೇಕು, ಮಾತಾಡಬೇಕು. ಬೇರೆ ನ್ಯೂಸ್ ಏನಿದೆ ದೇಶದಲ್ಲಿ? ಹೆಂಗ್ ನ್ಯೂಸ್ ಹೆಂಗ್ ನಡಿಬೇಕು ಬಿಜೆಪಿ ಅವರಿಗೆ? ಇದೇ ನ್ಯೂಸ್ ನಡಿಬೇಕು. ಸರ್, ಎಲ್ಲೊಂದ್ ಕಡೆ ಹೈಜಾಕ್ ಮಾಡಿದ್ರ ಬಿಜೆಪಿ ಅವರು ಅಂತ ಕಾರ್ಯಕ್ರಮ ಅವರೇ ಕ್ರೆಡಿಟ್ ಅವ್ರಿಗೆ ಹೋಯ್ತಾ ಅಂತ. ಅದು ಇಡೀ ದೇಶದ ಮೊನ್ನೆ ದೊಡ್ಡ ಬ್ರಿಡ್ಜ್ ಉದ್ಘಾಟನೆ ಆಯ್ತಲ್ಲ ಜಮ್ಮು ಕಾಶ್ಮೀರನಾಗ, ಒಂದೇ ಫ್ಲಾಗ್ ಹಿಡ್ಕೊಂಡು ಹೋದ್ರಲ್ಲ, ಯಾರು ಮಾಡಿರೋದು? ಒಂದೇ ಸಿಂಗಲ್ ಸೋಲೋ ಫೋಟೋ ಶೂಟ್ ಇತ್ತಲ್ಲ, ಅಲ್ಲಿ ಯಾವ್ದು ರಾಜ್ಯದ ಮುಖ್ಯಮಂತ್ರಿ ಇಲ್ಲ ಏನ್ರಿ? ಇದೆಲ್ಲ ನೋಡ್ತಾ ಇರೋದು. ಇನ್ನೇನ್ ನೋಡ್ತಾ ಇದೀವಿ ನಾವು? ಇಡೀ ದೇಶದಲ್ಲಿ ಏನ್ ನೋಡ್ತಾ ಇದೀವಿ? ಎಲ್ಲಿ ಬ್ರಿಡ್ಜ್ ಬೀಳ್ತದೆ ಅಲ್ಲಿ ಯಾರು ಫೋಟೋ ಇರೋದಿಲ್ಲ. ಈಗ ಬಿಹಾರ್ನಲ್ಲಿ 15 ದಿವಸ ಇದೇ ಒಂದು ತಿಂಗಳಲ್ಲಿ 15 ಬ್ರಿಡ್ಜ್ಗಳು ಬಿದ್ದಿದ್ದಾವೆ. ಅಲ್ಲ, ಕೇರಳ ಬಿಟ್ಟುಬಿಡ್ರಿ, ಬಿಹಾರ್ನಲ್ಲಿ ಅಷ್ಟೇ 15 ಬ್ರಿಡ್ಜ್ ಬಿದ್ದಿದ್ದಾವೆ. 70 ವರ್ಷ ಕ್ಯಾ ಕಿಯಾ, 70 ಸಾಲ್ ಕ್ಯಾ ಕಿಯಾ ಅಂತ ಹೇಳ್ತಿದ್ರು. 10 साल में 15 ब्रिज गिर गए जी, अब क्या बात कर रहे हैं? बताओ, आप बताओ. खाली एक ही 10 साल में आपके 15 ब्रिज गिर गया. हमारे 70 साल का जो भी ब्रिज था आज भी चल रहा है. टुक्कुम टुक्का हो भी फिर भी चल रहा है. आपका क्या चल रहा है? ಯಾರು ಮಾತಾಡಬೇಕು ಇದ್ರ ಬಗ್ಗೆ? ಈಗ ಇವರೇ ಇದಾರೆ 30 ವರ್ಷದ ಅಧಿಕಾರ ಬಿಹಾರದಲ್ಲಿ. ಇವರೇ ಬ್ರಿಡ್ಜ್ ಕಟ್ಟಿರೋದು, ಇವರೇ ಉದ್ಘಾಟನೆ ಮಾಡಿರೋದು. ಅಲ್ಲಿ ಮಹಾರಾಷ್ಟ್ರದ ಛತ್ರಪತಿ ಶಿವಾಜಿ ಮಹಾರಾಜ್ ಸ್ಟ್ಯಾಚ್ಯೂ ಚಾಲು ಆಯ್ತು. ಛತ್ರಪತಿ ಶಿವಾಜಿ ಸ್ಟ್ಯಾಚ್ಯೂನೇ ಬಿದ್ದು ಬಿಡ್ತು. ಯಾರ ಕಾಲದಲ್ಲಿ ಕಟ್ಟಿರೋದು? ಇವ್ರ ಕಾಲದಲ್ಲೇ ಕಟ್ಟಿರೋದು. ದುಡ್ಡೆಷ್ಟು? 2,500 3,000 ಕೋಟಿ. ಮತ್ತೆ ಛತ್ರಪತಿ ಶಿವಾಜಿ ಮಹಾರಾಜ್ ಸ್ಟ್ಯಾಚ್ಯೂ ಇವ್ರ ಕಾಲದಲ್ಲೇ ಬಿದ್ದು ಬಿಡ್ತು. ಮತ್ತೆ ಇವೆಲ್ಲ ಯಾರು ಕೇಳ್ಬೇಕಾರೆ ಪ್ರಶ್ನೆ? ನಮ್ದೆಲ್ಲ ಒಂದ್ ಸ್ವಲ್ಪ ಬಾಡಿ ಬ್ರಿಕ್ ಬಿಟ್ಬಿಟ್ರೆ ಹಂಗ ದಡ್ಡ 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 ಹಿಗ್ಗ ಮುಗ್ಗ ನ್ಯಾಷನಲ್ ಲೆವೆಲ್ ನ್ಯೂಸ್ ಆಗ್ತವೆ. ಈಗ 15 ಬ್ರಿಡ್ಜ್ ಬಿದ್ದಿದ್ದಾವೆ. ಗುಜರಾತ್ನಾಗ ಬ್ರಿಡ್ಜ್ ಬಿದ್ದಿದೆ. ಇದ್ರ ಬಗ್ಗೆ ಎಲ್ಲಿ ಚರ್ಚೆ ಆಗ್ಬೇಕು? ಚರ್ಚೆಯಲ್ಲಿ ಆಗ್ಬೇಕು. ಯಾರು ಸಿಗ್ತಾರೆ ನಿಮ್ ಕೈ ಪ್ರಶ್ನೆ ಕೇಳ? ನೀವು ವಿರೋಧ ಪಕ್ಷದವರು ಏನೋ ಸುಮ್ಮನೆ ಮಾತಾಡ್ತೀರಾ, ಏನೋ ಹೋರಾಟ ಮಾಡಲ್ಲ, ಏನಿಲ್ಲ. ಅದೇ ರೀ, ಈಗ ರಾಹುಲ್ ಗಾಂಧಿ ಅವರನ್ನ ಅದೇ ರೀ, ಅವ್ರು ಹೋರಾಟ ಮಾಡೋದ್ ಬರೀ ಟಿವಿ ಮುಖಾಂತರ. ಅವ್ರಿಗೆ ಇರೋದೇ ಟಿವಿ ಕ್ಲೋಸ್ ಮಾಡಕ್ ಹೇಳ್ರಿ. ಅವ್ರಿಗೆ ಟಿವಿ ಕ್ಲೋಸ್ ಮಾಡಿ ಹೋರಾಟ ಮಾಡಕ್ ಹೇಳ್ರಿ, ನೋಡೋಣ. ಚಾಲೆಂಜ್ ನಾವು ಅವಾಗ ಹೇಳಿದ್ವಿ. ನಮ್ಮ ಪ್ರಶ್ನೆ ಅದು ಬೇರೆ, ಅವ್ರಿಗೆ ಹೇಳ್ತಿರೋದು. ನಮಗೆ ಪ್ರಚಾರ ಬೇಕಂತ ನಾವು ನಿಮ್ಗೆ ಬೇಡ್ಕೊಳ್ತಿರೋದು. ನಮಗೆ ಪ್ರಚಾರ ಕೊರತೆ ಇದೆ, ನಮಗೆ ಪ್ರಚಾರ ಜಾಸ್ತಿ ಬೇಕು. ಮೋದಿ ಸಾಹೇಬ್ರ ಮನವಿ ಮಾಡ್ಕೊಳ್ತೀವಿ. ನಾವು 50 ಅವ್ರು 50 ರೂಲ್ಸ್ ಮಾಡಕ್ ಹೇಳ್ರಿ ಮೋದಿ ಸಾಹೇಬ್ರಿಗೆ. ನಾನು ಹೇಳ್ತಿರೋದು ಟೈಮ್ ಫಿಕ್ಸ್ ಮಾಡ್ರಿ ಅಂತ ಹೇಳಿದೆ. ನಮಗೆ 50%, ನಮಗೆ ಎಷ್ಟು ಪ್ರಚಾರ ಸಿಗ್ಲಿ, ಅವರಿಗೆ ಅಷ್ಟು 50% ಸಿಗ್ಲಿ. ಅವರು ಅಂತ ಅವಕಾಶ ಮಾಡಿಕೊಡ್ಲಿ. 50% ಅವರು, 50% ನಾವು ಅಂತ ಮನವಿ ಮಾಡ್ಕೊಳ್ತಿದ್ವಿ. ಅಲ್ರಿ, ನಾವಿದ್ದಾಗ ನೀವು ನೋಡ್ರಿ, ನಮ್ಮ ಅಗೇನೆಸ್ಟ್ ಕೂಡ ಮಾಧ್ಯಮದವರು ನಿಜವಾದಂತ ಆಗಿನ ಇರ್ತಕ್ಕಂಥ ಸಿಚುವೇಶನ್ ಎತ್ತಿ ಹಿಡಿದಿದ್ದಾರೆ. ಈಗ 2G ಸ್ಕ್ಯಾಮ್ ಎಷ್ಟು ದುಡ್ದಾಯ್ತು ಅವಾಗ? ಲಾಸ್ಟಿಗೆ ಏನಾಯ್ತು? ನಾವ್ಯಾವತ್ತು ಯಾವ್ದು ಮೀಡಿಯಾಗೆ ಅವತ್ತು ಆಕ್ಷೇಪಣೆ ಮಾಡಲಿಲ್ಲ. ಯಾವ ಮೀಡಿಯಾ ವಿರುದ್ಧವಾಗಿ ಯಾರಿಗೆ CBI ರೇಡ್ ಹೊಡಿಲಿಲ್ಲ, ಯಾರು ಟ್ವೀಟ್ಗಳು ತರಿಸಲಿಲ್ಲ. ಇದು ಸಾರ್ವಜನಿಕವಾಗಿ ಜೀವನದಲ್ಲಿ ಕೆಲವು ಸಂದರ್ಭದಲ್ಲಿ ಮೀಡಿಯಾಗಳು ಯಾವ್ಯಾವ ವಿಷಯಗಳು ತಗೊಂಡಾಗ ರೆವಲ್ಯೂಷನರಿ ಆಗಿದೆ ಈ ದೇಶದಲ್ಲಿ. ಆಗಿಲ್ಲ ಅಂತ ಏನಿದೆಯಾ? ಆಗಿದೆ. ಸೊ ಅದಕ್ಕೆ ಈ ಬಾರಿ ಮೋದಿ ಸಾಹೇಬರು 3ನೇ ಬಾರಿ ಪ್ರಧಾನಮಂತ್ರಿ ಆಗಿದ್ದಾರೆ. ಎಲ್ಲರಿಗೆ ಸಮಬಾಳು, ಎಲ್ಲರಿಗೆ ಸಮಪಾಲಾಗ್ಲಿ. ಅವರು ದೊಡ್ಡ ಮನಸ್ಸಿನಿಂದ ಎಲ್ಲರಿಗೂ ಒಂದು ಆರ್ಡರ್ ಮಾಡಿಬಿಡ್ಲಿ. 50-50%. ಥ್ಯಾಂಕ್ ಯು. 55 ಜನ ಶಾಸಕರು ಸಂಪರ್ಕದಲ್ಲಿ ಅದೇ ಅಲ್ಲ, ನನಗೆ ಗೊತ್ತಿಲ್ಲ. ಅದು ನಾನು ಮೊನ್ನೆ ಧಾರವಾಡನಲ್ಲಿ ಕೂಡ ಇದನ್ನ ಹೇಳಿದ್ರೆ ಯಾರು ಟಚ್ ನಲ್ಲಿ ಇದ್ದಾರೆ ಅಂತ ಗೊತ್ತಿಲ್ಲ. ನನಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಅಲ್ಲ, ಈಗ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಸುಮ್ಮನೆ ಮಾತಾಡಿದ್ರೆ ಅರ್ಥ. ಐ ಡೋಂಟ್ ಹ್ಯಾವ್ ಎನಿ ಮಚ್ ಇನ್ಫಾರ್ಮೇಶನ್. ಅದು ಮಾತಾಡಿದ್ವಿ ಬರ್ತೀನಿ. ಅಲ್ಲ, ಅದೇನಿದೆ ಪ್ರೋಟೋಕಾಲ್ ಪ್ರೆಸಿಡೆಂಟ್ಗೆ ಕರೆಯಲ್ಲ. ಪ್ರೋಟೋಕಾಲ್ ಪಾರ್ಲಿಮೆಂಟ್ ಯಾರ್ದು ಓಪನ್ ಆಯ್ತು? ಅಲ್ಲ, ಯಾರಿದ್ದು ಪ್ರೋಟೋಕಾಲ್ ಯಾರು ಇರ್ಬೇಕು?
ಮತ್ತೆ ಆಯಮ್ಮ ಬರಲಿಲ್ಲ, ಆಯಮ್ಮ ಎಸ್ ಟಿ, ಲೇಡಿ, ಬಿಡೋ ಇಂಥವೆಲ್ಲ ಬಹಳ ಪರ್ಟಿಕ್ಯುಲರ್ ಇದಾರೆ. ಯಾರು ಪ್ರಧಾನಮಂತ್ರಿ ಅವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಹೆಣ್ಮಕ್ಳ ಬಗ್ಗೆ ಬಹಳ ಗೌರವ ಇರ್ತಕ್ಕಂಥ ಪಾರ್ಟಿ. ಅಲ್ಲಿ ನೋಡಿದ್ರೆ ಹೆಣ್ಮಕ್ಳಿಗೆ ಒಳಗ್ ಬಿಡಂಗಿಲ್ಲ, ಯಾಕಂದ್ರೆ ಬಿಡೋ ಇದ್ದಾಳೆ, ಎಸ್ ಟಿ ಇದ್ದಾಳೆ. ಅಮ್ಮ ಯಾಕೆ ಕರ್ಕೊಂಡು ಹೋಗ್ಲಿಲ್ಲ ಪ್ರೆಸಿಡೆಂಟ್ಗೆ? ಹಿಂದುಳಿದ ಸಿಎಂ ಅಂತ ಕರೆದಿಲ್ಲ ಅದು ಬೇರೆ ಪ್ರಶ್ನೆ, ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ನಿಮ್ ಪ್ರಶ್ನೆ ಅದೇ ಹೇಳಿದ್ನಲ್ಲಿ. ಈಗ ಮುಖ್ಯಮಂತ್ರಿಯವರುಗಳು ಯಾಕೆ ಹೋಗ್ಲಿಲ್ಲ ಅಂತೇಳಿ ನಿಮಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅದ್ರ ಮೇಲೆ ಅವಕ್ಕೆ ಗಿವ್ ಎನಿ ಸ್ಪಷ್ಟೀಕರಣ. ವೆನ್ ವಿ ಟಾಕಿಂಗ್ ಬಟ್ ಪ್ರೋಟೋಕಾಲ್ ಉಲ್ಲಂಘನೆ ಅಲ್ಲೇ ಮಾಡ್ತಾರೆ, ಅದ್ರ ಬಗ್ಗೆ ಚರ್ಚೆ ಆಗಲಿ ಅಂತ ನನ್ನ ಮಾತು. ಗೊಂದಲ ಎಲ್ಲ ಮುಗಿತಾ ಸರ್? ಯಾಕೆಂದ್ರೆ ಸುರ್ಜಾವಾಲ ಅವರು ಒಂದು ಸಭೆಗಳು ಮಾಡ್ತಾರೆ, ಅಭಿಪ್ರಾಯಗಳ ಸಂಗ್ರಹ ಮಾಡಕ್ಕೆ ಅನ್ನೋದು ಚರ್ಚೆಗಳು ನಡೀತಾ ಇದೆ. ಕೆಲವರು ಬದಲಾವಣೆ ಆಗಬೇಕು, ಡಿ ಕೆ ಶಿವಕುಮಾರ್ ಅವರು ಈಗ ಇನ್ನೊಂದೇನಂದ್ರೆ, ಈ ಪವರ್ ಶೇರಿಂಗ್ ವಿಷಯ ನೀವು ಬಹಳ 2 ವರ್ಷದಿಂದ ಕೇಳ್ತಾನೆ ಇದೆ, ಕರೆಕ್ಟ್ ಹೌದಿಲ್ಲ? ಈಗ ಹೊಸಾದ್ ಬಂದಿದೆಯಲ್ಲ ಗುಳಿಗೆ ಮಾರ್ಕೆಟ್ ಅಲ್ಲಿ, 75 ವರ್ಷ ಆದ್ಮೇಲೆ ರಿಟೈರ್ ಆಗ್ಬೇಕಂತ ಹೇಳಿ ಹೊಸ ಗುಳಿಗೆ ಇದೆ, ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು. ಅಲ್ಲ, ಈ ಗುಳಿಗೆ 75 ವರ್ಷದ ಗುಳಿಗೆ ಕೊಟ್ಟರು ಯಾರೀಗ? ಅಲ್ಲ, ನಮಗೆ ಆ ಪಾಲಿಸಿ ಹೆಂಗಾಗುತ್ತೆ? ನಾವ್ ಹೇಳಿವ ಪಾಲಿಸಿ, ಬಿಜೆಪಿ ಪಾಲಿಸಿ ಹೇಳಿದೆ. ಈಗ ಅವ್ರು ಉತ್ತರ ಕೊಡ್ಬೇಕಲ್ಲ. ಅಂದ್ರೆ ಇನ್ನ 5-6 ತಿಂಗಳನ್ನಾಗೆ ಪ್ರಧಾನಮಂತ್ರಿ ಚೇಂಜ್ ಆಗ್ತಾರ? ಯಾವ ದೊಡ್ಡ ಚರ್ಚೆ ಆಗ್ಬೇಕೀಗ? ಅವ್ರಿಗೆ ಮುಗಿಯ ಬಿದ್ದು ಕೇಳ್ಬೇಕಲ್ಲ ರೀ ನೀವು. 75 ವರ್ಷದ ಹೇಳ್ರಿ, 75 6 ತಿಂಗಳಲ್ಲಿ ನೀವು ಚೇಂಜ್ ಆಗ್ತೀರಿ ಅಂತ ಕೇಳ್ಬೇಕಲ್ಲ. ಈಗ ನಮಗೆಷ್ಟು ಪ್ರಶ್ನೆಗಳನ್ನ ನೀವು ಕೇಳ್ತಿದ್ದೀರಿ, ಅಷ್ಟೇ ಅವ್ರನ್ನ ಕೇಳಿ ಅಂತ ಮನವಿ. ನಾಯಕತ್ವ ಬದಲಾವಣೆ ಆಗ್ಬೇಕು ಅಂತ ಇಕ್ಬಾಲ್ ಹುಸೇನ್, ಮಾಗಡಿ ಬಾಲಕೃಷ್ಣ ಅಲ್ರಿ, ಇರಲ್ಲ. ಈಗ ಇದೇ ಉತ್ತರ ನಮ್ಮ ಯಾರು ಗಡ್ಕರಿ ಸಾಹೇಬರು ಕೊಟ್ಟಾರೆ. ಈ ದೇಶದಲ್ಲಿ ಬಡತನ ಜಾಸ್ತಿ ಆಗಿದೆ ಅಂತ ಗಡ್ಕರಿ ಸಾಹೇಬ್ರು ನಾವ್ ಹೇಳಿವ? ಬಹಿರಂಗವಾಗಿ 3 ಸಲ ಹೇಳಿದ್ದಾರೆ. ಸೌಕಾರನೇ ಆಗ್ತಿದ್ದಾರೆ, ಬಡವರು ಆಗ್ತಾರೆ ಅಂತ ಹೇಳಿ ನಾವ್ ಹೇಳಿದೀವ? ಇದನ್ನ ಯಾರು ಹೇಳಿದ್ದಾರೆ? ಮತ್ತೆ ಈ ಪಹಲ್ಗಾಮ್ ಇಶ್ಯೂ ಇಲ್ಲಿವರೆಗೆ ನಡೆದಿದೆ. ಎಲ್ಲಿ ಹೋಮ್ ಮಿನಿಸ್ಟರ್ ಬಾಯ್ ಬಿಟ್ಟಿದಾರ? ಹೋಮ್ ಮಿನಿಸ್ಟರ್ ಕಾಣ್ತಾರ? ಹೋಮ್ ಮಿನಿಸ್ಟರ್ ಎಲ್ಲಿ ಬಂದು ಮಾತಾಡಂಗಿಲ್ವಾ ಈ ವಿಷಯದಲ್ಲಿ? ಏನ್ ಹೋಮ್ ಮಿನಿಸ್ಟರ್ ಸಂಬಂಧನೇ ಅಲ್ವಾ ಇವೆಲ್ಲ? ಇಂಥ ಚರ್ಚೆಗಳು ಆಗ್ಬೇಕಂತ ನಿಮ್ಮ ಮುಖಾಂತರ ಮನವಿ ಮಾಡಿಕೊಳ್ತೀನಿ. ಥ್ಯಾಂಕ್ ಯು.